ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೇಲೂರಿನ ಅಂಗನವಾಡಿ ನೌಕರರು ಸಿಐಟಿಯು ನೇತೃತ್ವದಲ್ಲಿ ತಹಶೀಲ್ದಾರ್ ಗ್ರೇಡ್ 2 ಅಶೋಕ್ ಕುಮಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಘಟಕದ ಉಪಾಧ್ಯಕ್ಷೆ ಇಂದಿರಮ್ಮ ಮಾತನಾಡಿ, ಅಂಗನವಾಡಿಗಳಲ್ಲೇ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭಿಸಬೇಕು. 3 ವರ್ಷ ಮೇಲ್ಪಟ್ಟ ಮಕ್ಕಳನ್ನು ನೇರವಾಗಿ ಶಾಲೆಗಳಿಗೆ ಸೇರಿಸಿಕೊಳ್ಳುವುದರಿಂದ ಅಂಗನವಾಡಿ ಕೇಂದ್ರಗಳು ಬಾಗಿಲು ಮುಚ್ಚುವಂತಾಗಿವೆ ಎಂದರು. ಇನ್ನು ಸರ್ಕಾರ ನರ್ಸರಿ, ಎಲ್ಕೆಜಿ, ಯುಕೆಜಿ ತೆರೆಯದೆ ಪೂರ್ವ ಪ್ರಾಥಮಿಕ ಶಾಲೆ ನಡೆಸಬೇಕು ಎಂದು ಸಾಕಷ್ಟು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದೇವೆ. ಈ ವಿಚಾರವಾಗಿ ಕಳೆದ 23ರಂದು ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ನಡೆಸಿ ಯಶಸ್ಸು ಕಂಡಿದ್ದೇವೆ. ಅಂಗನವಾಡಿಗಳಲ್ಲಿ 36 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರರಿಗೆ ಎನ್ಪಿಎಸ್ ಗ್ರಾಚ್ಯುಟಿ ಹಣ ಕೊಡದ ಕಾರಣ ಬರೀ ಕೈಯಲ್ಲಿ ಮನೆಗೆ ಹೋಗಿದ್ದಾರೆ. ಆದ್ದರಿಂದ ಸರ್ಕಾರ ಗ್ಯಾರಂಟಿಗಳನ್ನು ಕೈಬಿಟ್ಟು ಕಾರ್ಮಿಕರನ್ನ ಕಾಯಂಗೊಳಿಸಬೇಕು ಎಂದು ಒತ್ತಾಯಿಸಿದರು. ಅಂಗನವಾಡಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷೆ ಕಾಮಾಕ್ಷಿ ರಾಜು, ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ಪದಾಧಿಕಾರಿಗಳಾದ ಸಾವಿತ್ರ, ನಾಗರತ್ನ, ಜಯಮ್ಮ, ಜಯಂತಿ, ಫೌಸಿಯಾ, ಗೌರಮ್ಮ ಮುಂತಾದವರು ಪಾಲ್ಗೊಂಡಿದ್ದರು. ದೇಶಾದ್ಯಂತ ಈ ದಿನ ಸಿಐಟಿಯು ಸೆಂಟ್ರಲ್ ಟ್ರೇಡ್ ಯೂನಿಯನ್ ಸಿಐಟಿಯು ಕಾರ್ಮಿಕ ಸಂಘಟನೆಗಳ ಹೋರಾಟಗಳನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ಎಲ್ಲ ಸಂಘಟನೆಯ ಒಂದೊಂದು ಪಾರ್ಟ್ ಅಂದ್ರೆ ಈಗ ಅಂಗನವಾಡಿ, ಗ್ರಾಮ ಪಂಚಾಯಿತಿ, ಬಿಸಿ ಊಟ ಇವೆಲ್ಲವೂ ಸೇರಿದಂತ ಹಲವು ಕಾರ್ಮಿಕ ಸಂಘಟನೆಗಳ ಒಟ್ಟುಗೂಡಿ ಈ ದಿನ ನಾವು ಸರ್ಕಾರಕ್ಕೆ ಮನವಿಗಳನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು ತಹಶೀಲ್ದಾರರಿಗೆ ಕೊಟ್ಟಂತ ಮನವಿನಲ್ಲಿ ಅಂಗನವಾಡಿಗಳಲ್ಲಿ LKG, UKG ಅಂಗನವಾಡಿಗಳಲ್ಲೇ ನಡಿಬೇಕು. ಯಾಕಂದ್ರೆ ಈಗ ಶಾಲೆಯಿಂದ 3 ವರ್ಷದಿಂದ ಇನ್ನೂ ಕಡಿಮೆ ವಯಸ್ಸಿನ ಮಕ್ಕಳನ್ನ ಸ್ಕೂಲ್ಗೆ ತಗೋತಾ ಇದ್ದಾರೆ. ಶಾಲೆಯಲ್ಲಿ ಮಕ್ಕಳು ಕಡಿಮೆ ಆಗಿದೆ ಅಂತ ಈಗ ಅಂಗನವಾಡಿಗಳನ್ನು ಮುಚ್ಚುವಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಮ್ಮಲ್ಲಿ ಏನು ಇವಾಗ 5ರಿಂದ 3 ವರ್ಷದಿಂದ 6 ವರ್ಷದ ಮಗು ಇತ್ತು, ಅದು ಕಡ್ಡಾಯವಾಗಿ ಉಳ್ಕೋಬೇಕು. ಅದನ್ನು ನೀವು ಹೊಸ ಹೆಸರುಗಳನ್ನು ಇಟ್ಕೊಂಡು ಕರ್ನಾಟಕ ಪಬ್ಲಿಕ್ ಶಾಲೆ ಮತ್ತೆ ಇನ್ನೊಂದು ಬೇರೆ ಬೇರೆ ಹೆಸರುಗಳು ಇಟ್ಕೊಂಡು ಬರ್ತಾ ಇದ್ದೀರಾ. ಅದ್ಯಾವುದೂ ಅಲ್ಲ. LKG, UKG ಅಂದ್ರೆ ಪೂರ್ವ ಪ್ರಾಥಮಿಕ ಪಾಠಶಾಲೆ ಅಂಗನವಾಡಿಗಳಲ್ಲಿ ನಡಿಬೇಕು ಅಂತ ನಮ್ಮ ಬೇಡಿಕೆ ಬಹಳ ವರ್ಷದಿಂದ ಇದೆ, ಇವತ್ತಿಗೂ ಇದೆ. ಇವತ್ತೂ ಅದನ್ನೇ ಕೊಟ್ಟಿರೋದು ಹೋರಾಟ ಆಗಿದೆ. ಅಂಗನವಾಡಿಗೂ ನಿಮಗೆ ತಹಶೀಲ್ದಾರ್ ಕಚೇರಿಗೆ ಹಾಕುತ್ತಿದೆ. ಇದು ನಿಮ್ಮ ಮುಖಾಂತರವಾಗಿ ಈಗ ಸರ್ಕಾರ ತರಬೇಕಾಗಿದೆ. ಹಾಗಾಗಿ ನಾವು ಇದರಲ್ಲಿ ಜುಲೈನಲ್ಲಿ ಬೇಡಿಕೆ ಹೋರಾಟ ಇದೆ, ಅದರಂತೆ ಇದನ್ನು ಹೋರಾಟ ಇದೆ. ಮತ್ತೆ ದೇಶವ್ಯಾಪ್ತಿ ಇದೆ. ಮತ್ತೆ ಎರಡನೇದು ಇದನ್ನ ಕೂಡಲೇ ನೀವು ಸರ್ಕಾರಕ್ಕೆ ರವಾನೆ ಮಾಡಬೇಕು. ನಮ್ಮ ಅಂಗನವಾಡಿಗಳನ್ನೇ LKG, UKG ನಡೆಯೋದಕ್ಕೆ ಅನುಕೂಲ ಆಗಬೇಕು. ಈಗ ಕೊಡ್ತಾ ಇರೋ ಫುಡ್ ಆಹಾರ ಅಂಗನವಾಡಿಗೆ ಸರಿಯಾಗಿಲ್ಲ. ದಯಮಾಡಿ ಇದನ್ನ KDP ಮೀಟಿಂಗ್ಗಳಲ್ಲಿ ನೀವು ನೋಡಿಕೊಂಡು ನಮಗೆ ಅಂಗನವಾಡಿಗೆ ಒಳ್ಳೆ ಫುಡ್ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತಾರೆ.